ರೈತರಲ್ಲಿ ಮತ್ತು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತಪ್ಪು ತಿಳುವಳಿಕೆ ಬರುವಂಥ ರೀತಿಯಲ್ಲಿ ನಾಬಾರ್ಡಕ್ಕೆ ಕಮ್ಮಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು 0%ದಲ್ಲಿ ಲೋನ್ ಕೊಡೋದು ತಪ್ತಾ ಇದೆ, ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕಳೆದ ಹಲವಾರು ದಶಕಗಳಿಂದ ನಾಬಾರ್ಡ್ ಕೊಡುವಂಥ ನಿಯಮ ಇದ್ದದ್ದೇನೋ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗಕ್ಕೆ ಪ್ರತಿ ಬ್ಯಾಂಕ್ಗಳಿಗೆ ಗುರಿ ಕೊಡ್ತಾರೆ. ಅದರಲ್ಲಿ ಅಗ್ರಿಕಲ್ಚರಲ್ ಇರ್ತದೆ. 40% ಅಗ್ರಿಕಲ್ಚರಲ್ಲಿ ಕೊಡಬೇಕು. ಪ್ರಯಾರಿಟಿ ಸೆಕ್ಟರ್ದಾಗ 40% ಅಗ್ರಿಕಲ್ಚರಲ್ಲಿ ಕೊಡಬೇಕು, ಬೆಳೆ ಸಾಲ ಸಹಿತವಾಗಿ. ಅದಕ್ಕೆ ಗುರಿ ಇರ್ತದೆ. ಅದು ಪೇಪರ್ ಇತ್ತು ನೋಡಪ್ಪ, ಎಷ್ಟು ಗುರಿ ಇರ್ತದೆ ಏನಂತ. ನಿನ್ನೆ ಅಲ್ಲೇ ಶಂಕರನ ಕಡೆ ಇತ್ತು, ಇವತ್ತಲ್ಲೇ ನೋಡಿ. ಎಷ್ಟು ಗುರಿ ಇತ್ತು, ಅದ್ರೊಳಗೆ ಏನಾರ ಕಮ್ಮಿ ಆದ್ರೆ, ಶಾರ್ಟ್ ಆದ್ರೆ, ಉದಾಹರಣೆ ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾನೋ, KVG ಬ್ಯಾಂಕು 75% ಕೊಡೋದು ಪ್ರಯಾರಿಟಿ ಸೆಕ್ಟರ್ಗೆ. ಆ ದುಡ್ಡನ್ನು ಏನು ಕಮ್ಮಿ ಕೊಡ್ತಾರಲ್ಲ ಅದು ವಿತ್ಡ್ರಾ ಮಾಡಿ ಭಾರತ ಸರ್ಕಾರ ನಾಬಾರ್ಡ್ ಕೊಡ್ತದೆ. RBI, ನಾಟ್ ಭಾರತ ಸರ್ಕಾರ, ಐ ಸ್ಟ್ಯಾಂಡ್ ಕರೆಕ್ಟೆಡ್. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಇಂಡಿಪೆಂಡೆಂಟ್. ಸಪೋಸ್ 50,000 ಕೋಟಿ ರೂಪಾಯಿ ಕೆನರಾ ಬ್ಯಾಂಕ್ನವ್ರು ಕೊಡಬೇಕಾಗಿತ್ತು ಅಂತಂದ್ರೆ, ಉದಾಹರಣೆ ಹೇಳ್ತಾನೆ ನಾನು, ಕೆನರಾ ಬ್ಯಾಂಕ್ ಅಂತ ಹೇಳ್ತಾ ಇಲ್ಲ, 50,000 ಕೋಟಿ ಕೊಡಬೇಕಾಗಿತ್ತು, ಅವರು 40,000 ಕೋಟಿ ಕೊಟ್ಟರು ಅಂದ್ರೆ 10,000 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ವಿತ್ಡ್ರಾ ಮಾಡಿ ಅದನ್ನು ನಾಬಾರ್ಡಿಗೆ ಕೊಡ್ತಾರೆ. ನಾಬಾರ್ಡದವರು ಕೋಆಪರೇಟಿವ್ ಸೆಕ್ಟರ್ಗೆ ಕೊಡ್ತಾರೆ. ಆದರೆ ಈ ವರ್ಷ ಭಾರತ ಸರ್ಕಾರದ ಆಗ್ರಹ ಇತ್ತು, ಪ್ರಯಾರಿಟಿ ಸೆಕ್ಟರ್ದಲ್ಲಿ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಅಗ್ರಿಕಲ್ಚರಲ್ಗೆ ಸಾಲ ಕೊಡುವಂಥದ್ದನ್ನು, ನನಗೆ ಸರಿಯಾಗಿ ಫಿಗರು ಕರೆಕ್ಟಾಗಿ ಅಕ್ಯುರೇಟ್ ಗೊತ್ತಿಲ್ಲ, ಸುಮಾರು 27 ಲಕ್ಷ ಕೋಟಿ ರೂಪಾಯಿನೋ ಇದೆ. ಅದ್ರಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಟಾರ್ಗೆಟ್ಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಕೆಲವು ಬ್ಯಾಂಕ್ಗಳು. ಹೀಗಾಗಿ ಮೊದಲಿದ್ದಂಥ ನಿಯಮ ಏನಿದೆ, ಆ ನಿಯಮಗಳಲ್ಲಿ ಪ್ರಕಾರವಾಗಿ 25,000 ಕೋಟಿ ಈ ಸರ್ತಿ ಬಂದದ್ದು ನಾಬಾರ್ಡಕ್ಕೆ. ಆ ನಾಬಾರ್ಡಕ್ಕೆ 25,000 ಕೋಟಿ ಬಂದಿದ್ದರಿಂದ ಹೋದ ಸರ್ತಿ 50,000 ಕೋಟಿ ಇತ್ತದು, 50-60,000 ಕೋಟಿ. ಸೊ ಹೀಗಾಗಿ ಕಮರ್ಷಿಯಲ್, ಶೆಡ್ಯೂಲ್ ಆ್ಯಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ ಪ್ಲಸ್ ರೂರಲ್ ಬ್ಯಾಂಕ್ ಅಂತ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಗ್ರಿಕಲ್ಚರಲ್ಲಿ ಕೊಡೋದು ಅವ್ರದ್ದಿದೆ. RBI ಮತ್ತು ಸರ್ಕಾರ ಅವ್ರಿಗೆ ಕೊಟ್ಟಿದ್ದಾರೆ. ಸರ್ಕಾರ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡ್ತದೆ, ರಿಸರ್ವ್ ಬ್ಯಾಂಕ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ. ನಾಬಾರ್ಡಕ್ಕೆ ಕೊಡದೇ ಇರೋದ್ರಿಂದ ನಾವು 0%ದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ 7%ದಲ್ಲಿ, 8%ದಲ್ಲಿ, 9%ದಲ್ಲಿ ಕೊಡಿ, ಏನೋ ಮಾತಾಡಿದ್ರೆ ಬಾಯಿಗೆ ಬಂದಾಗ ಮುಖ್ಯಮಂತ್ರಿಗಳನ್ನ, ಅಟ್ಟರ್ ನಾನ್ಸೆನ್ಸ್. ಕೇಂದ್ರ ಸರ್ಕಾರ ನಾಬಾರ್ಡಕ್ಕೆ ಕೊಡೋದಿರಲಿ, ನ್ಯಾಷನಲೈಸ್ಡ್ ಬ್ಯಾಂಕಿಗೆ ಕೊಡೋದಿರಲಿ, 4%ದಲ್ಲೇ ಕೊಡ್ತೀವಿ ನಾವು. ಇಂಟ್ರೆಸ್ಟ್ ಸಬ್ವೆನ್ಷನ್ನು ನಾವು ಕೊಡೋದು, ಯಾರು ಪ್ರಾಂಪ್ಟ್ ರಿಪೇಮೆಂಟ್ ಮಾಡ್ತಾರೆ ಅವ್ರಿಗೆ 3%, 7% ಅದ. ಅಗ್ರಿಕಲ್ಚರಲ್ ಪ್ರಯಾರಿಟಿ ಸೆಕ್ಟರ್ಗೆ ಭಾರತ ಸರ್ಕಾರದ್ದು 7% ಅದ ಇಂಟ್ರೆಸ್ಟ್ ರೇಟ್. ಆ 7%ದಲ್ಲಿ 3%ನ್ನು ಭಾರತ ಸರ್ಕಾರ ಯಾರು ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅವ್ರಿಗೆ 3% ಕೊಡ್ತಾರೆ. ದಿಸ್ ಈಸ್ ಆಲ್ ಓವರ್ ಕಂಟ್ರಿ ಅಪ್ಲಿಕೇಬಲ್ ಟು ಎವ್ರಿಬಡಿ. 4% ಉಳಿತು. ಯಾರು ಪ್ರಾಂಪ್ಟ್ ರೀಪೇಮೆಂಟ್ ಮಾಡ್ತಾರೆ ಆ 4%ನ್ನು ಸನ್ಮಾನ್ಯ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಹಿಂದೆನೇ ಅದನ್ನು 0% ಮಾಡಿದರು. ನೀವು ಮಾಡಿಲ್ಲ, ಸಿದ್ದರಾಮಯ್ಯನವರು 0% ಮಾಡಿದರು. ಈಗ 0%ದ್ದು 4%ನ್ನು ಇವರು ಕೋಆಪರೇಟಿವ್ ಸೆಕ್ಟರ್ಗೆ ದುಡ್ಡು ಕೊಡ್ತಾರೆ. ನಿಮಗೆ ರೈತರ ಬಗ್ಗೆ ನಿಜವಾಗಿಯೂ ಕಾಳಜಿನೇ ಇದ್ದದ್ದಾದ್ರೆ ನ್ಯಾಷನಲೈಸ್ ಬ್ಯಾಂಕಿಗೆ 4% ನೀವು ದುಡ್ಡು ತುಂಬ್ರಿ, ಮುಗಿದೋಯ್ತು.
ಏನಾಗಿದೆ, ಮೂಡಾದಲ್ಲಿ ಸಿಕ್ಕಾಕೊಂಡಾರ, ವಾಲ್ಮೀಕಿ ಒಳಗೆ ಸಿಕ್ಕಾಕೊಂಡಾರ, ಅಬಕಾರಿ ಒಳಗೆ ಸಿಕ್ಕಾಕೊಂಡಾರ. ಇದರ ಬಗ್ಗೆ ಚರ್ಚೆ ಆಗಬಾರದು ಅನ್ನುವಂಥ ಒಂದು ಕಾರಣದಿಂದ ಹೊಸ ಅದೇನೋ ಒಂದು ವಿವಾದ ತೆಗೆಯೋದು, ಹೊಸ ಒಂದು ವಿಷಯ ಬಿಡೋದು. ಪತ್ರಕರ್ತರು ಪ್ರಶ್ನೆ ಮಾಡಲಿಕ್ಕೆ ಹೊಂಟ್ರೆ ಪತ್ರಕರ್ತರನ್ನ ಜಬರಿಸೋದು. ಡೆಲ್ಲಿಯೊಳಗೆ ಕೇಳಿದ್ರಲ್ರಿ ಇದು ನಬಾರ್ಡದ್ದು ಹಿಂಗಿದೆ ಅಂತ ಒಬ್ಬರು ಯಾರೋ ಪತ್ರಕರ್ತರು ಕೇಳೋಕೆ ಹೋದರೆ, ನಾನು ಹೇಳೋದು ಕೇಳೋಯ್ಯ ಅಂತ ಮಾತಾಡ್ತಾರೆ. ಪಾಪ ಪತ್ರಕರ್ತರಿಗೆ ಬೆದರಿಸಿದ ನಂತರ ಕೆಲವರು ಅಗ್ರೆಸಿವ್ ಆಗಿ ಕೇಳ್ತಾರೆ, ಕೆಲವರು ಹೋಲ್ಬಿಡು ಮುಖ್ಯಮಂತ್ರಿಗಳಂತ ಗೌರವದಿಂದನೋ ಭಯದಿಂದನೋ ಬಿಡ್ತಾರೆ. ನಾನು ಆ ಪ್ರಶ್ನೆನೂ ಕೇಳ್ತಾ ಇದ್ದೆ, ಕೇಳಿದ್ದು ಕರೆಕ್ಟ್ ಇತ್ತು. ಅವರು ತಮಗೆ ಉತ್ತರ ಗೊತ್ತಿಲ್ಲ ಅಂತ ಆ ಪತ್ರಕರ್ತರನ್ನು ಜಬರಿಸಿಬಿಟ್ರು, ಅವನು ಬೆದರಿಸಿದ್ರು ಅವರು. ಇದು ಮುಖ್ಯಮಂತ್ರಿಗಳಿಗೆ ಶೋಭಿಸುವಂಥದ್ದಲ್ಲಿದೆ. ರೈತರಲ್ಲಿ ಮತ್ತು ಕೋಆಪರೇಟಿವ್ ಸೆಕ್ಟರ್ದಲ್ಲಿ ತಪ್ಪು ತಿಳುವಳಿಕೆ ಬರುವಂಥ ರೀತಿಯಲ್ಲಿ ನಾಬಾರ್ಡಕ್ಕೆ ಕಮ್ಮಿ ಕೊಟ್ಟಿದ್ದಾರೆ. ಅದಕ್ಕೆ ನಾವು 0%ದಲ್ಲಿ ಲೋನ್ ಕೊಡೋದು ತಪ್ತಾ ಇದೆ, ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಕಳೆದ ಹಲವಾರು ದಶಕಗಳಿಂದ ನಾಬಾರ್ಡ್ ಕೊಡುವಂಥ ನಿಯಮ ಇದ್ದದ್ದೇನೋ, ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗಕ್ಕೆ ಪ್ರತಿ ಬ್ಯಾಂಕ್ಗಳಿಗೆ ಗುರಿ ಕೊಡ್ತಾರೆ. ಅದರಲ್ಲಿ ಅಗ್ರಿಕಲ್ಚರಲ್ ಇರ್ತದೆ, 40% ಅಗ್ರಿಕಲ್ಚರಲ್ಲಿ ಕೊಡಬೇಕು. ಪ್ರಯಾರಿಟಿ ಸೆಕ್ಟರ್ದಾಗ 40% ಅಗ್ರಿಕಲ್ಚರಲ್ಲಿ ಕೊಡಬೇಕು, ಬೆಳೆ ಸಾಲ ಸಹಿತವಾಗಿ. ಅದಕ್ಕೆ ಗುರಿ ಇರ್ತದೆ. ಅದು ಪೇಪರ್ ಇತ್ತು ನೋಡಪ್ಪ, ಎಷ್ಟು ಗುರಿ ಇರ್ತದೆ ಏನಂತ. ನಿನ್ನೆ ಅಲ್ಲೇ ಶಂಕರನ ಕಡೆ ಇತ್ತು, ಇವತ್ತಲ್ಲೇ ನೋಡಿ. ಎಷ್ಟು ಗುರಿ ಇತ್ತು, ಅದ್ರೊಳಗೆ ಏನಾರ ಕಮ್ಮಿ ಆದ್ರೆ, ಶಾರ್ಟ್ ಆದ್ರೆ, ಉದಾಹರಣೆ ಕೆನರಾ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾನೋ, KVG ಬ್ಯಾಂಕು 75% ಕೊಡೋದು ಪ್ರಯಾರಿಟಿ ಸೆಕ್ಟರ್ಗೆ. ಆ ದುಡ್ಡನ್ನು ಏನು ಕಮ್ಮಿ ಕೊಡ್ತಾರಲ್ಲ ಅದು ವಿತ್ಡ್ರಾ ಮಾಡಿ ಭಾರತ ಸರ್ಕಾರ ನಾಬಾರ್ಡ್ ಕೊಡ್ತದೆ. RBI, ನಾಟ್ ಭಾರತ ಸರ್ಕಾರ, ಐ ಸ್ಟ್ಯಾಂಡ್ ಕರೆಕ್ಟೆಡ್. RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇಸ್ ಇಂಡಿಪೆಂಡೆಂಟ್. ಸಪೋಸ್ 50,000 ಕೋಟಿ ರೂಪಾಯಿ ಕೆನರಾ ಬ್ಯಾಂಕ್ನವ್ರು ಕೊಡಬೇಕಾಗಿತ್ತು ಅಂತಂದ್ರೆ, ಉದಾಹರಣೆ ಹೇಳ್ತಾನೆ ನಾನು, ಕೆನರಾ ಬ್ಯಾಂಕ್ ಅಂತ ಹೇಳ್ತಾ ಇಲ್ಲ, 50,000 ಕೋಟಿ ಕೊಡಬೇಕಾಗಿತ್ತು, ಅವರು 40,000 ಕೋಟಿ ಕೊಟ್ಟರು ಅಂದ್ರೆ 10,000 ಕೋಟಿ ರೂಪಾಯಿ ಅವ್ರ ಕಡೆಯಿಂದ ವಿತ್ಡ್ರಾ ಮಾಡಿ ಅದನ್ನು ನಾಬಾರ್ಡಿಗೆ ಕೊಡ್ತಾರೆ. ನಾಬಾರ್ಡದವರು ಕೋಆಪರೇಟಿವ್ ಸೆಕ್ಟರ್ಗೆ ಕೊಡ್ತಾರೆ. ಆದರೆ ಈ ವರ್ಷ ಭಾರತ ಸರ್ಕಾರದ ಆಗ್ರಹ ಇತ್ತು, ಪ್ರಯಾರಿಟಿ ಸೆಕ್ಟರ್ದಲ್ಲಿ ಬ್ಯಾಂಕ್ಗಳು ದೊಡ್ಡ ಪ್ರಮಾಣದಲ್ಲಿ ಅಗ್ರಿಕಲ್ಚರಲ್ಗೆ ಸಾಲ ಕೊಡುವಂಥದ್ದನ್ನು, ನನಗೆ ಸರಿಯಾಗಿ ಫಿಗರು ಕರೆಕ್ಟಾಗಿ ಅಕ್ಯುರೇಟ್ ಗೊತ್ತಿಲ್ಲ, ಸುಮಾರು 27 ಲಕ್ಷ ಕೋಟಿ ರೂಪಾಯಿನೋ ಇದೆ. ಅದ್ರಾಗೆಲ್ಲ ದುಡ್ಡು ಕೊಟ್ಟಿದ್ದಾರೆ, ಟಾರ್ಗೆಟ್ಗಿಂತ ಜಾಸ್ತಿ ಕೊಟ್ಟಿದ್ದಾರೆ ಕೆಲವು ಬ್ಯಾಂಕ್ಗಳು. ಹೀಗಾಗಿ ಮೊದಲಿದ್ದಂಥ ನಿಯಮ ಏನಿದೆ, ಆ ನಿಯಮಗಳಲ್ಲಿ ಪ್ರಕಾರವಾಗಿ 25,000 ಕೋಟಿ ಈ ಸರ್ತೆ ಬಂದದ್ದು ನಾಬಾರ್ಡಕ್ಕೆ. ಆ ನಾಬಾರ್ಡಕ್ಕೆ 25,000 ಕೋಟಿ ಬಂದಿದ್ದರಿಂದ ಹೋದ ಸರ್ತೆ 50,000 ಕೋಟಿ ಇರ್ತದೆ, 50-60,000 ಕೋಟಿ. ಸೊ ಹೀಗಾಗಿ ಕಮರ್ಷಿಯಲ್, ಶೆಡ್ಯೂಲ್ ಆ್ಯಂಡ್ ನ್ಯಾಷನಲೈಸ್ಡ್ ಬ್ಯಾಂಕ್ ಪ್ಲಸ್ ರೂರಲ್ ಬ್ಯಾಂಕದ್ದು ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಅಗ್ರಿಕಲ್ಚರಲ್ಲಿ ಕೊಡೋದು ಅವ್ರದ್ದಿದೆ. RBI ಮತ್ತು ಸರ್ಕಾರ ಅವ್ರಿಗೆ ಕೊಟ್ಟಿದ್ದಾರೆ. ಸರ್ಕಾರ ಎಷ್ಟು ಕೊಡಬೇಕು ಅಂತ ನಿಗದಿ ಮಾಡ್ತದೆ, ರಿಸರ್ವ್ ಬ್ಯಾಂಕ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತದೆ. ನಾಬಾರ್ಡಕ್ಕೆ ಕೊಡದೇ ಇರೋದ್ರಿಂದ ನಾವು 0%ದಲ್ಲಿ ಕೊಡಲಿಕ್ಕಾಗೋದಿಲ್ಲ. ಯಾಕಂದರೆ ಕೇಂದ್ರ ಸರ್ಕಾರ 7%ದಲ್ಲಿ, 8%ದಲ್ಲಿ, 9%ದಲ್ಲಿ ಕೊಡಿ, ಏನೋ ಮಾತಾಡಿದ್ರೆ ಬಾಯಿಗೆ ಬಂದಾಗ ಮುಖ್ಯಮಂತ್ರಿಗಳನ್ನ. ಅಟ್ಟರ್ ನಾನ್ಸೆನ್ಸ್. ಕೇಂದ್ರ ಸರ್ಕಾರ ನಾಬಾರ್ಡಕ್ಕೆ ಕೊಡೋದಿರಲಿ, ನ್ಯಾಷನಲೈಸ್ ಬ್ಯಾಂಕಿಗೆ ಕೊಡೋದಿರಲಿ, 4%ದಲ್ಲೇ ಕೊಡ್ತೀವಿ ನಾವು. ಇಂಟ್ರೆಸ್ಟ್ ಸಬ್ವೆನ್ಷನ್ನು
ನಾವು ಕೊಡೋದು ಯಾರು ಪ್ರಾಂಪ್ಟ್ ರಿಪೇಮೆಂಟ್ ಮಾಡ್ತಾರೆ ಅವ್ರಿಗೆ 3%, 7% ಅದ. ಅಗ್ರಿಕಲ್ಚರಲ್ ಪ್ರಯಾರಿಟಿ ಸೆಕ್ಟರ್ಗೆ ಭಾರತ ಸರ್ಕಾರದ್ದು 7% ಅದ ಇಂಟ್ರೆಸ್ಟ್ ರೇಟ್. ಆ 7%ದಲ್ಲಿ 3%ನ್ನು ಭಾರತ ಸರ್ಕಾರ ಯಾರು ಸರಿಯಾದ ಸಮಯಕ್ಕೆ ಸಾಲವನ್ನು ಮರುಪಾವತಿ ಮಾಡ್ತಾರೆ ಅವ್ರಿಗೆ 3% ಕೊಡ್ತಾರೆ. ದಿಸ್ ಈಸ್ ಆಲ್ ಓವರ್ ಕಂಟ್ರಿ ಅಪ್ಲಿಕೇಬಲ್ ಟು ಎವ್ರಿಬಡಿ. 4% ಉಳಿತು. ಯಾರು ಪ್ರಾಂಪ್ಟ್ ರೀಪೇಮೆಂಟ್ ಮಾಡ್ತಾರೆ ಆ 4%ನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗ ಹಿಂದೆನೇ ಅದನ್ನು 0% ಮಾಡಿದರು. ನೀವು ಮಾಡಿಲ್ಲ, ಸಿದ್ದರಾಮಯ್ಯನವರು 0% ಮಾಡಿದರು. ಈಗ 0%ದ್ದು 4%ನ್ನು ಇವರು ಕೋಆಪ್ರೇಟಿವ್ ಸೆಕ್ಟರ್ಗೆ ದುಡ್ಡು ಕೊಡ್ತಾರೆ. ನಿಮಗೆ ರೈತರ ಬಗ್ಗೆ ನಿಜವಾಗಿಯೂ ಕಾಳಜಿನೇ ಇದ್ದದ್ದಾದ್ರೆ ನ್ಯಾಷನಲೈಸ್ ಬ್ಯಾಂಕಿಗೆ 4% ನೀವು ದುಡ್ಡು ತುಂಬ್ರಿ, ಮುಗಿದೋಯ್ತು. ಏನಾಗಿದೆ, ಮೂಡಾದಲ್ಲಿ ಸಿಕ್ಕಾಕೊಂಡಾರ, ವಾಲ್ಮೀಕಿ ಒಳಗೆ ಸಿಕ್ಕಾಕೊಂಡಾರ, ಅಬಕಾರಿ ಒಳಗೆ ಸಿಕ್ಕಾಕೊಂಡಾರ. ಇದರ ಬಗ್ಗೆ ಚರ್ಚೆ ಆಗಬಾರದು ಅನ್ನುವಂಥ ಒಂದು ಕಾರಣದಿಂದ ಹೊಸ ಅದೇನೋ ಒಂದು ವಿವಾದ ತೆಗೆಯೋದು, ಹೊಸ ಒಂದು ವಿಷಯ ಬಿಡೋದು. ಪತ್ರಕರ್ತರು ಪ್ರಶ್ನೆ ಮಾಡಲಿಕ್ಕೆ ಹೊಂಟ್ರೆ ಪತ್ರಕರ್ತರನ್ನ ಜಬರಿಸೋದು. ಡೆಲ್ಲಿ ಒಳಗೆ ಕೇಳಿದ್ರಲ್ರಿ ಇದನ್ನು ಅಬಾರ್ಡದ್ದು ಹಿಂಗಿದೆ ಅಂತ ಒಬ್ಬರು ಯಾರೋ ಪತ್ರಕರ್ತರು ಕೇಳೋಕೆ ಹೋದರೆ, ನಾನು ಹೇಳೋದು ಕೇಳೋಯ್ಯ ಅಂತ ಮಾತಾಡ್ತಾರೆ. ಪಾಪ ಪತ್ರಕರ್ತರಿಗೆ ಬೆದರಿಸಿದ ನಂತರ ಕೆಲವರು ಅಗ್ರೆಸಿವ್ ಆಗಿ ಕೇಳ್ತಾರೆ, ಕೆಲವರು ಹೋಲ್ಬಿಡು ಮುಖ್ಯಮಂತ್ರಿಗಳಂತ ಗೌರವದಿಂದನೋ ಭಯದಿಂದನೋ ಬಿಡ್ತಾರೆ. ನಾನು ಆ ಪ್ರಶ್ನೆನೂ ಕೇಳ್ತಾ ಇದ್ದೆ, ಕೇಳಿದ್ದು ಕರೆಕ್ಟ್ ಇತ್ತು. ಅವರು ತಮಗೆ ಉತ್ತರ ಗೊತ್ತಿಲ್ಲ ಅಂತ ಆ ಪತ್ರಕರ್ತರನ್ನು ಜಬರಿಸಿಬಿಟ್ರು, ಅವರು ಬೆದರಿಸಿದ್ರು. ಅವರು ಇದು ಮುಖ್ಯಮಂತ್ರಿಗಳಿಗೆ ಶೋಭಿಸುವಂಥದ್ದಲ್ಲಿದೆ.